ನುಡಿಸಿರಿಯ ವೀಕ್ಷಕರಿಗೆ ನಮಸ್ಕಾರಗಳು. ಕನ್ನಡ ನಾಡಿನ ಹಿರಿಯ ಸಾಹಿತಿಗಳಲ್ಲೊಬ್ಬರಾದಂತಹ ಶ್ರೀ GS ಭಟ್ ಮೈಸೂರು ಇವರನ್ನು ಪರಿಚಯಿಸೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬಾಡದಲ್ಲಿ ಜನಿಸಿ ಶಿರಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಹುಬ್ಬಳ್ಳಿಯಲ್ಲಿ ನೌಕರಿ ಮಾಡಿ ಆಮೇಲೆ ಮೈಸೂರಿನಲ್ಲಿ ಬಹುಕಾಲದಿಂದ ನೆಲೆಸಿರ್ತಕ್ಕಂಥ GS ಭಟ್ ಅವರು ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಸೇವೆಯನ್ನು ಮಾಡಿದ್ದಾರೆ. 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ರಚಿಸಿದ್ದಾರೆ. 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಪಾದಿಸಿದ್ದಾರೆ. ಯಕ್ಷಗಾನ ಜಾನಪದ ಅಕಾಡೆಮಿಯ ಸದಸ್ಯರಾಗಿ ಯಕ್ಷಗಾನಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಸಂಪಾದಿಸಿದ ವಿಶ್ವಕೋಶದ ಸಂಪಾದಕರಾಗಿ 30 ವರ್ಷಗಳ ಕಾಲ ದುಡಿದಿದ್ದಾರೆ. ಕಸ್ತೂರಿಯ ಸಂಪಾದಕರಾಗಿ ಪತ್ರಕರ್ತರೂ ಆಗಿ ಕೆಲಸ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸಂಘವನ್ನು ಮೈಸೂರಿನಲ್ಲಿ ಕಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಲಾವಿದರು, ಸಾಹಿತಿಗಳು ಎಲ್ಲರಿಗೆ ಪ್ರೋತ್ಸಾಹಿಸ್ತಾ ಉತ್ತರ ಕನ್ನಡದ ರಾಯಭಾರಿ ಅಂತ ಕರೆಸಿಕೊಂಡಿರ್ತಕ್ಕಂಥ GS ಭಟ್ ಅವರು ಈಗ 80ನೇ ವರ್ಷದಲ್ಲಿದ್ದಾರೆ. ಇನ್ನೂ ಬರಿತಾನೇ ಇದ್ದಾರೆ, ಇನ್ನೂ ಚಿಂತಿಸ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಡಗುತಿಟ್ಟಿನ ಪ್ರಸಿದ್ಧ ಯಕ್ಷಗಾನ ನಟ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವ್ರನ್ನ ಸತತ 40 ವರ್ಷ ಕರೆಸಿಕೊಂಡು ಮೈಸೂರಿನಲ್ಲಿ ಯಕ್ಷಗಾನ ಆಡಿಸಿದ್ದಾರೆ. ನಂತರ ಕೆರಮನೆ ಶಿವಾನಂದ ಹೆಗಡೆ ಅವ್ರನ್ನ ಕರೆಸ್ಕೊಂಡು ಯಕ್ಷಗಾನ ಆಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ಈ ಭಾಗದ ಯಕ್ಷಗಾನ ಕಲಾವಿದರನ್ನು ಪರಿಚಯಿಸ್ತಾ ಇದ್ದಾರೆ. ಹಲವಾರು ಲೇಖಕರಿಗೆ ಪ್ರಕಾಶಕರನ್ನ ಒದಗಿಸಿಕೊಟ್ಟಿದ್ದಾರೆ. ಹೀಗೆ ತಮ್ಮ ಜೀವನದುದ್ದಕ್ಕೂ ಒಂದು ಧರ್ಮ ಅನ್ನುವ ರೀತಿಯಲ್ಲಿ ಸಾಹಿತ್ಯ ಧರ್ಮವನ್ನು ಪಾಲಿಸ್ತಾ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದು ಇವತ್ತು ವಿಶ್ರಾಂತಿ ಜೀವನದಲ್ಲಿದ್ದರೂ ಕೂಡ ಲೇಖಕನಿಗೆ ವಿಶ್ರಾಂತಿ ಅನ್ನುವಂಥದ್ದಿಲ್ಲ. ಅಕಸ್ಮಾತ್ತಾಗಿ ಅನಾಯಾಸವಾಗಿ ದೊರಕಿದ್ದಾರೆ. ನುಡಿಸಿರಿಯ ವೀಕ್ಷಕರಿಗೆ GS ಭಟ್ ಅವರು ನಡೆದು ಬಂದ ದಾರಿಯ ಕುರಿತು ನಾನು ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಬಯಸ್ತೇನೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಂಘವನ್ನು ಕಟ್ಟಿ ಇವತ್ತು ಆ ಸಂಘಕ್ಕೆ ಕಟ್ಟಡಗಳಾಗಿದ್ದಾವೆ. 50 ವರ್ಷಗಳಾದವು. ಉತ್ತರ ಕನ್ನಡ ಜಿಲ್ಲೆಯ ಹಾಸ್ಯಗಾರ ಯಕ್ಷಗಾನ ಮಂಡಳಿ, ಚಿಟ್ಟಾಣಿ ಯಕ್ಷಗಾನ ಮಂಡಳಿ, ಜಲವಳ್ಳಿ, ಕೆರಮನೆ ಎಲ್ಲ ಕಲಾವಿದರನ್ನು ಸೇರಿಸಿ 3 ದಿವಸ ಕಾಲ ಯಕ್ಷಗಾನ ಸಮ್ಮೇಳನವನ್ನು ನಡೆಸಿದಂಥ ಒಂದು ಮಹಾನುಭಾವರು, ಎಲ್ಲರಿಗೆ ಬೇಕಾದವರು, ಎಲ್ಲರ ಪ್ರೀತಿಯವರು. ಅವರನ್ನು ಪರಿಚಯಿಸ್ತಾ ಇದ್ದಾನೆ. ನಮಸ್ಕಾರ GS ಭಟ್ರೆ. ನಮಸ್ಕಾರ. ನಿಮ್ಮ ನಡೆದ ಬಂದ ಹಾದಿಯನ್ನು ಹೇಳ್ತಾ ಹೋಗಿ. ಇದರ ಹೊರತಾಗಿ ಕೂಡ ನಾನೀಗ ಹೇಳಿದ್ದನ್ನು ಒಂದು ಸ್ಥೂಲವಾಗಿ ಹೇಳಿದ್ದೇನೆ. ಸಾಧನೆಯ ಮೈಲುಗಲ್ಲುಗಳನ್ನು ಹೇಳ್ತಾ ಹೋಗಿ ಕೊನೆಯಲ್ಲಿ ನಿಮ್ಮ ಧನ್ಯತೆಯ ಕ್ಷಣಗಳನ್ನು ಹೇಳಿ. ನಾನು ಹುಟ್ಟಿದ್ದು ನೀವು ಹೇಳ್ದಂಗೆ ಬಾಡ ಹೊಲನ ಗದ್ದೆ ಅಲ್ಲ, ಪೂರ್ವಜರು ಊರು ಅದು. ಪೂರ್ವಜರು. ನಾನು ಹುಟ್ಟಿದ್ದು ಶಿರಸಿಯಲ್ಲಿ. ನಮ್ಮ ತಂದೆಯವರು ವ್ಯಾಪಾರಕ್ಕಾಗಿ ಶಿರಸಿಗೆ ಹೋದರು. ಸರಿ. ಅಲ್ಲೇ ಸೆಟ್ಲ್ ಆದರು. ಆಮೇಲೆ ನಾವೆಲ್ಲ ಅಲ್ಲೇ ಓದಿ ಬೆಳೆದು ಶಿರಸಿ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಇದರಲ್ಲಿ ನಾವು ಓದಿದ್ದು ನಾನೇ. ಅನಂತರ ನಾನು ಶಿರಸಿಯಲ್ಲಿ BA ಡಿಗ್ರಿ ಮುಗಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ MA ಮಾಡಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ MA ಮುಗಿಸಿದ ನಂತರ ಕಸ್ತೂರಿಯಲ್ಲಿ ಪಾವಿಮಾಚಾರ್ಯರ ಕೈ ಕೆಳಗೆ ಸುಮಾರು 1 ವರ್ಷಗಳ ಕಾಲ ಕೆಲಸ ಮಾಡಿದೆ. ಪಾವಿಮಾಚಾರ್ಯರು ಎಲ್ಲ ರೀತಿಯಿಂದ ಕಸ್ತೂರಿ ಯಾವ ರೀತಿ ಬರಬೇಕು, ನನ್ನ ಬರವಣಿಗೆಯನ್ನು ತೀಡಿದವರಲ್ಲಿ ಆಚಾರ್ಯ ಪುರುಷರವರು. ಅನಂತರ ನಾನು ಪ್ರೊಫೆಸರ್ ದೇಜಗೌ ಅವರನ್ನು ಭೇಟಿಯಾದೆ. ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿದ್ದರು ಹಾಗೂ ನನ್ನ ಸಹೋದರರಾದ ಪಸು ಭಟ್ರ ಸ್ನೇಹಿತರೂ ಆಗಿದ್ದರು. ಅವರು ಹುಬ್ಬಳ್ಳಿಗೆ ಬಂದಾಗ ನನ್ನ ಹತ್ರ ಕೇಳಿದರು, ಕನ್ನಡ ವಿಶ್ವಕೋಶವನ್ನು ರಚನೆ ಮಾಡ್ತಾ ಇದ್ದೇವೆ, ನೀನೇನಾದರೂ ಬರ್ತೀಯೇನಪ್ಪ ಅಂತ ಕೇಳಿದ್ರು. ಆಯಿತು, ನಾನು ಬರ್ತೀನಿ ಮೈಸೂರಿಗೆ ಅಂತ ಹೇಳಿದೆ. ತಕ್ಷಣ ಅವರು ಮತ್ತೊಂದು ವಾರದಲ್ಲಿ ಒಂದು ಅರ್ಜಿ ನನ್ನೊಂದು ಅಲ್ಲಿಂದನೇ ಬರೆಸ್ಕೊಂಡು ಹೋಗಿ 1 ವಾರದಲ್ಲಿ ನನಗೆ ಒಂದು ನೇಮಕಾತಿ ಕಳಿಸಿದರು. ಹೀಗೆ ನಾನು 1959ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಶ್ವಕೋಶ ಬಳಗವನ್ನು ಸೇರಿದೆ. ಕನ್ನಡ ವಿಶ್ವಕೋಶದಲ್ಲಿ ಸುಮಾರು 32 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೇನೆ. ಕನ್ನಡದಲ್ಲಿ 14 ಸಂಪುಟಗಳನ್ನು ತಂದಿದ್ದೇವೆ. ಅನಂತರ ಕರ್ನಾಟಕ ವಿಶ್ವಕೋಶವನ್ನು ಮತ್ತು ಪ್ರಾಣಿವಿಜ್ಞಾನ ವಿಶ್ವಕೋಶವನ್ನು ತರುವುದರಲ್ಲಿ ನನ್ನ ಕಾರ್ಯವಿದೆ. ಹೀಗೆ ಕಾರ್ಯವನ್ನೆಲ್ಲ ಗಮನಿಸಿದಂಥ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ KS ರಂಗಪ್ಪನವರು, ನಾನು ಆಗ ತಾನೇ ನಿವೃತ್ತಿಯಾಗಿದ್ದೆ, ನೀನು ನನ್ನ ವಿಶ್ವವಿದ್ಯಾಲಯಕ್ಕೆ ಬಾ, ಅಲ್ಲಿ ನಾನು ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ನನಗೆ ಮೈಸೂರು ದರ್ಶನ ಹೇಳುವಂಥ ಒಂದು 4 ಸಂಪುಟಗಳನ್ನು ನಾನು ತರ್ತಾ ಇದ್ದೇವೆ, ಅದಕ್ಕೆ ನೀನು ಸಂಪಾದಕನಾಗಬೇಕು ಬರಬೇಕು ಅಂತ ಹೇಳಿದ್ರು.
ನಾನು ಆಯಿತು ಹೇಳಿ ಒಪ್ಕೊಂಡೆ. ನಾನು ಅದಕ್ಕೆ ಸಂಪಾದಕನಾಗಿ ಒಂದು 4-5 ವರ್ಷಗಳ ಕಾಲ ಕೆಲಸ ಮಾಡಿದೆ. ಇದೇ ಅವಧಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ PK ಖಂಡೋಬಾ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಅವರು ನಾನು ಕನ್ನಡ ವಿಶ್ವಕೋಶವನ್ನು ತರ್ತಾ ಇದ್ದೇವೆ, ಇದರಲ್ಲಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ವಿಶ್ವಕೋಶವನ್ನು ತರ್ತಾ ಇದ್ದೇವೆ, ಲಲಿತ ಕಲೆಗಳ ವಿಶ್ವಕೋಶ ಮತ್ತು ಹೈದರಾಬಾದ್ ಕರ್ನಾಟಕ ವಿಶ್ವಕೋಶ ತರ್ತಾ ಇದ್ದೀವಿ. ಆ ವಿಶ್ವಕೋಶಕ್ಕೆ ನೀನು ಸ್ವಲ್ಪ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ನಾನು ಈಗಾಗಲೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದೇನೆ, ಮತ್ತು ಹೇಗೆ ಮಾಡೋದು? ಇಲ್ಲ, ನೀನು ನನಗೆ ವಾರಕ್ಕೆ ತಿಂಗಳಿಗೆ 1-2 ಸಲ ಬಂದು ಅದ್ರ ಸಾಕು, ನನಗೆ ಮಾರ್ಗದರ್ಶನ ಮಾಡು ಅಂತ ಹೇಳಿದ್ರು. ಸರಿ, ನಾನು ಒಪ್ಕೊಂಡೆ. ಅನಂತರ ಅವರು ನನಗೆ ಪ್ರತಿ ಶುಕ್ರವಾರ ದಿವಸ ನನಗೆ ಗುಲ್ಬರ್ಗ ಕಳಿಸ್ತಿದ್ರು. ಶುಕ್ರವಾರ, ಶನಿವಾರ, ಭಾನುವಾರ ಗುಲ್ಬರ್ಗದಲ್ಲಿದ್ದು ನಾನು ಸಂಪಾದನಾ ಕೆಲಸವನ್ನು ಮಾಡಿ ಮತ್ತು ಸೋಮವಾರ ಮೈಸೂರಿಗೆ ವಾಪಸ್ ಬರ್ತಿದ್ದೆ. ಹೀಗೆ 2 ಸಂಪುಟಗಳನ್ನು ತರುವುದರಲ್ಲಿ ನನ್ನ ಕಾರ್ಯನಿಷ್ಠೆ ಇದೆ. ಇದಲ್ಲದೆ ಇದಾದ ನಂತರ ಗ್ರಾಮಚರಿತ್ರೆ ಕೋಶ, ಜಾನಪದ ವಿಶ್ವವಿದ್ಯಾನಿಲಯ ಗ್ರಾಮಚರಿತ್ರೆ ಕೋಶ ಹೇಳುವಂಥ ಒಂದು ಮಾಡ್ತು. ಅದರಲ್ಲಿ ಮೈಸೂರು ಜಿಲ್ಲೆಗೆ ಸಂಬಂಧಿಸಿದ ಗ್ರಾಮಗಳ ಚರಿತ್ರೆ ಕೋಶದ ಸಂಪಾದಕರಾಗಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದರು. ಆ ಗ್ರಾಮ ಚರಿತ್ರೆ ಕೋಶ ಸಂಪಾದಕನಾಗಿ ಕೆಲಸ ಮಾಡಿದೆ. ಅದರ 2 ಸಂಪುಟಗಳು ಕೂಡ ಈಗಾಗಲೇ ಪ್ರಕಟವಾಗಿದೆ. ಇದಕ್ಕೂ ಮೊದಲು ನಾವೊಂದು ವಿಷಯ ಹೇಳಬೇಕು. ನಾನು ಜಾನಪದ ಮ್ಯೂಸಿಯಂ ವಸ್ತು ಸಂಗ್ರಹಾಲಯದಲ್ಲಿ ಕೂಡ 6 ತಿಂಗಳ ಕೆಲಸ ಮಾಡಿದ್ದೇನೆ. ಆ ವಸ್ತು ಸಂಗ್ರಹಾಲಯದ ರೂಪರೇಷೆಯನ್ನು ಬದಲಾಯಿಸಲಿಕ್ಕೆ ನಾನು ಆ ಕಾಲದಲ್ಲಿ ಕೆಲಸ ಮಾಡಿದ್ದು ಉಂಟು. ಹೀಗೆ ನಾನು ನಡೆದು ಬಂದ ದಾರಿಯಲ್ಲಿ ಈ ಮಧ್ಯೆ ನಾನು ಪುಸ್ತಕ ಹವ್ಯಾಸ ಶುರುವಾಯಿತು ನನಗೆ. ನನ್ನ ಸಹೋದರರು ಕೂಡ ಪುಸ್ತಕವನ್ನು ಬರಿತಾ ಇದ್ದರು. ಆಗ ನಾನು ಪ್ರಥಮ ಪುಸ್ತಕ ನಂದು ರಾಜಾರಾಮ್ ಮೋಹನ್ ರಾಯ್ ಹೇಳುವಂಥ ಜೀವನ ಚರಿತ್ರೆಯನ್ನು ಬರೆದೆ. ಅನಂತರ ಸಾಹಿತ್ಯ ಸಾಧಕರು ಹೇಳುವಂಥ ಒಂದು ಪುಸ್ತಕವನ್ನು ನಾನು ಹೊರತಂದೆ. ಸಾಹಿತ್ಯ ಸಾಧಕರದಲ್ಲಿ ವಿಶೇಷ ಅಂತ ಹೇಳಿದ್ರೆ ಎಲ್ಲ ಸಾಹಿತಿಗಳನ್ನು ನಾನು ಸಂದರ್ಶನ ಮಾಡಿ ಅವರ ಜೀವನವನ್ನು ವಿವರಗಳನ್ನು ತಿಳಿಸಿ ಅನಂತರ ಸಂದರ್ಶನ, ಸಮಕಾಲೀನ ಸಮಸ್ಯೆಗಳು, ಅದರ ಬಗ್ಗೆಲ್ಲ ಚರ್ಚೆ ಮಾಡಿ ನಾನು ಮಾಡ್ತಾಯಿದ್ದೆ. ಹೀಗೆ ನಾನು ಮಾಡಿದಂಥ ಸಂದರ್ಶನಗಳು ಸಾಹಿತ್ಯ ಸಾಧಕರು ಹೇಳುವಂಥ ಪುಸ್ತಕದಲ್ಲಿ ಪ್ರಕಟವಾಯಿತು. ಹೀಗೆ ನನ್ನ ಸಾಹಿತ್ಯ ಇದು ಬೆಳೀತಾ ಹೋಯಿತು. ಹೀಗೆ ಬೆಳೀತಾ ಹೋದ್ಮೇಲೆ ನನಗೆ ವಿಶೇಷ ಆಸಕ್ತಿ ಇದ್ದದ್ದು ಜೀವನ ಚರಿತ್ರೆಯಲ್ಲಿ. ಸುಮಾರು ಕನ್ನಡದಲ್ಲಿ 25ಕ್ಕೂ ಹೆಚ್ಚು ಜೀವನ ಚಿತ್ರಗಳನ್ನು ನಾನು ಬರೆದಿದ್ದೇನೆ. ಇದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಜಾನಪದ, ಯಕ್ಷಗಾನ ಇತ್ಯಾದಿ ಕ್ಷೇತ್ರದಲ್ಲಿ ಬೆಳೆಸ್ಕೊಂಡಿದ್ದೇನೆ. ಕೆರೆಮನೆ ಶಂಭು ಹೆಗಡೆಯವರ ಬಗ್ಗೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಬಗ್ಗೆ ನಾನು ಪುಸ್ತಕಗಳನ್ನು ಬರೆದಿದ್ದೆ. ಇದಲ್ಲದೆ ನಾನು ಬೇರೆ ಬೇರೆ ಬುಡಕಟ್ಟುಗಳ ಬಗ್ಗೆ ಸಂಬಂಧಪಡಿಸಿದಂತೆ ಹಸಲರು ಹೇಳುವಂಥ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರ ಕಾರ್ಯವನ್ನು ಕೂಡ ನಡೆಸಿದೆ. ಈ ಕ್ಷೇತ್ರ ಕಾರ್ಯವನ್ನು ನಾನು ಸಾಗರ, ಶಿರಸಿ, ಸಿದ್ದಾಪುರಗಳಲ್ಲಿ ನಡೆಸಿದೆ. ಇದಕ್ಕೆ ನನ್ನ ಜಾನಪದ ಮಿತ್ರರಾದ ಹುಚ್ಚಪ್ಪ ಮಾಸ್ತರ್ ಅವರು ಕೂಡ ಸಹಾಯ ಮಾಡಿದರು. ಈ ರೀತಿ ನಾನು ಹಸಲರು ಪುಸ್ತಕವನ್ನು ಮಾಡಿದ ಒಂದು 25-30 ವರ್ಷದ ಮೇಲೆ ಇದು ಪುನಃ ಪುನರ್ಮುದ್ರಣ ಕಂಡಿದ್ದೆ, ಹಸಲರು ಅಂತ. ಇದಾದಮೇಲೆ ನಾನು ಇತ್ತೀಚೆಗೆ ಬರೆದಂಥ ಪುಸ್ತಕ ಅಂತ ಹೇಳಿದ್ರೆ ಈ ಕರ್ನಾಟಕದ ಬುಡಕಟ್ಟುಗಳು, ಅದು ಸುಮಾರು 300 ಪುಟಗಳ ಪುಸ್ತಕ ಈಗ ಅಚ್ಚಿನಲ್ಲಿದೆ. ಆ ಪುಸ್ತಕವನ್ನು ನಾನು ತಿದ್ದುಪಡಿ ಮಾಡ್ತಾ ಇದ್ದೇನೆ. ಹೀಗೆ ನನ್ನ ಸಾಹಿತ್ಯ ಜೀವನ ನಿರಂತರವಾಗಿ ನಡೀತಾ ಇದೆ. ಈ ಮಧ್ಯೆ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೇನೆ. ಕೆರೆಮನೆ ಶಿವಾನಂದ ಹೆಗಡೆಯವರನ್ನು ಕೂಡ ಕಳೆದ 5 ವರ್ಷ, ಕೆರೆಮನೆ ಶಿವಾನಂದ ಹೆಗಡೆ ಕಳೆದ 5 ವರ್ಷಗಳಿಂದ ಕಳಿಸಿದ್ದೀನಿ. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರಿಗೆ ಬಹುಶಃ ಪದ್ಮಶ್ರೀ ಬಂದಿದ್ದಕ್ಕೆ ನಮ್ಮ ಕಾಣಿಕೆಯೂ ಇದೆ, ನಮ್ಮ ಮೈಸೂರು ಕಾಣಿಕೆಯೂ ಇದೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಸುಮಾರು 40 ವರ್ಷಗಳ ಕಾಲ ಮೈಸೂರಿನ ರಂಗಭೂಮಿಯಲ್ಲಿ ನಿರಂತರವಾಗಿ ಅವರು ಕುಣಿದಿದ್ದಾರೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಅವರು ನಮ್ಮ ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ರು ಅಂತ ಹೇಳಿದ್ರೆ, ಒಮ್ಮೆ ಯಕ್ಷಗಾನ ನಾನು ಫಿಕ್ಸ್ ಮಾಡಿದ ಮೇಲೆ ಅವರು ಮುಂಬೈಗೆ ಹೋಗುವ ಅನಿವಾರ್ಯತೆ ಉಂಟು. ಮುಂಬೈದಲ್ಲಿ 15 ದಿವಸ ಆಟ, ಅಲ್ಲಿ ನನಗಿಂತ ಜಾಸ್ತಿ ದುಡ್ಡು ಕೊಡ್ತಾರೆ, 3,000-4,000 ಕೊಡ್ತಾರೆ ಒಂದು ದಿನಕ್ಕೆ. ಆ ಕಾಲದಲ್ಲಿ ನಾನು ಕೊಡೋದೆಷ್ಟು, 1,000 ಕೊಡ್ಬೋದು ಹಬ್ಬ ಅಂದರೆ. ಆದರೂ ಕೂಡ ಅವರು ನನ್ನ ಇದಕ್ಕೆ ತಪ್ಪದೆ, ಕೊಟ್ಟ ಮಾತಿಗೆ ತಪ್ಪದೆ ಅವರು ವಿಮಾನ ಹತ್ತಿ ಮೈಸೂರಿಗೆ ಬಂದು 2 ದಿವಸ ಯಕ್ಷಗಾನವನ್ನು ಮಾಡಿ ಪುನಃ ವಾಪಸ್ಸು ವಿಮಾನದಲ್ಲಿ ಹೋದರು. ಅಲ್ಲಿ ಹೆಚ್ಚಿನ ದುಡ್ಡನ್ನು ಕೇಳಿಲ್ಲ. ಹೀಗೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಕೂಡ ನಮಗೆ ಬಹಳ ಆತ್ಮೀಯರಾಗಿದ್ದರು. ಅವರ ಯಕ್ಷಗಾನವನ್ನು ಚಿಟ್ಟಾಣಿಯವ್ರ ಬಗ್ಗೆ 2 ಪುಸ್ತಕ ಬರೆದಿದ್ದೀನಿ. ಚಿಟ್ಟಾಣಿಯವರ ಬಗ್ಗೆ 2 ಪುಸ್ತಕ ಬರೆದಿದ್ದೀನಿ. ಕೆರೆಮನೆ ಶಂಭು ಹೆಗಡೆಯವರ ಬಗ್ಗೆ 1 ಪುಸ್ತಕ ಬರೆದಿದ್ದೀನಿ. ಆಮೇಲೆ ಯಕ್ಷಗಾನ ಸಾಧಕರ ಮೇಲೆ 1 ಪುಸ್ತಕ ಬರೆದಿದ್ದೇನೆ. ಹೀಗೆ ಯಕ್ಷಗಾನ ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ಮಾಡಿರ್ತಕ್ಕಂಥದ್ದನ್ನು ಹೇಳಿ. ಕರ್ನಾಟಕ ಯಕ್ಷಗಾನ ಜಾನಪದ ಅಕಾಡೆಮಿಯ ಸದಸ್ಯನಾಗಿ ನಾನು ಮೈಸೂರಿನಲ್ಲಿ ಪುನಃ ಯಕ್ಷಗಾನ ಸಂಘಟನೆ ಮಾಡಿದೆ. ಈ ನಿಟ್ಟಿನಲ್ಲಿ ಪ್ರೊಫೆಸರ್ M.A. ಹೆಗಡೆಯವರು ನನಗೆ
ವಿಶ್ವಕೋಶವನ್ನು ಮಾಡಬೇಕು, ಯಕ್ಷಗಾನ ವಿಶ್ವಕೋಶ ಮಾಡಬೇಕು ಅಂತ ಒಂದು ಕೆಲಸ ವಹಿಸಿಕೊಟ್ರು. ನಾನು ಅದರ ಕೆಲಸ ಶುರು ಮಾಡೋ ಹೊತ್ತಿಗೆ ಅವರು ತೀರ್ಕೊಂಡ್ಬಿಟ್ರು. ಹೀಗಾಗಿ ಅದನ್ನು ಮಾಡಲಿಕ್ಕಾಗಲಿಲ್ಲ. ಅನಂತರ ಬಂದಂಥ ಡಾಕ್ಟರ್ GL ಹೆಗಡೆ ಅವರು, ನೀವು ಇದರ ವಿಶ್ವಕೋಶ ಮೂಡಲ್ಪಾಯ ಯಕ್ಷಗಾನವನ್ನು ಆದರೂ ಮಾಡಿ ಅಂತ ಹೇಳಿದ್ರು. ನಾನು ಮೂಡಲ್ಪಾಯ ಯಕ್ಷಗಾನವನ್ನು ಮಾಡಿ ನೋಡಿದೆ. ಅದರಲ್ಲಿ ಸುಮಾರು 250-300 ಪುಟಗಳಷ್ಟು ಲೇಖನಗಳನ್ನೆಲ್ಲ ಸಂಗ್ರಹ ಎಲ್ಲ ಇನ್ನೇನು ಅಚ್ಚಿಗೆ ರೆಡಿ ಆಗಬೇಕು ಹೊತ್ತಿಗೆ ಅಕಾಡೆಮಿಯನ್ನು ವಿಸರ್ಜನೆ ಮಾಡಿತು. ಹೀಗಾಗಿ ಅದು ಆ ಕೆಲಸವನ್ನು ನಿಂತು ಹೋಯಿತು. ಬಟ್ ನನ್ನ ಕೆಲಸವನ್ನು ನಿರಂತರವಾಗಿ ನಡೀತಾ ಇದೆ. ನೀವು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾಗಿದ್ದೀರಿ. ಹೌದು, ಅದನ್ನು ಹೇಳಿ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹೇಳೋದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಅದು ಕರ್ನಾಟಕದಲ್ಲಿ ಸುಮಾರು 40 ಶಾಖೆಗಳಿವೆ. ಆ 40 ಶಾಖೆಗಳಲ್ಲಿ ಮೈಸೂರು ಶಾಖೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದು ನಾನೇ ಆಗಿದ್ದೆ. ಯಾಕಂದರೆ ನಾನು ಅದರ ಅಧ್ಯಕ್ಷನಾಗಿದ್ದೆ. ಆ ಕಾಲದಲ್ಲೂ ಕೂಡ ನಾನು ಬೇರೆ ಬೇರೆ ಯಕ್ಷಗಾನ ಜಾನಪದ ಕ್ಷೇತ್ರದಲ್ಲಿ ಇರುವಂಥ ಆಸಕ್ತ ಕಲಾವಿದರನ್ನು ಕರೆಸಿ ಅವರಿಂದ ಈ ಸಂತಾನೋತ್ಪತ್ತಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧವಿರುವ ಎಲ್ಲ ಮೆಸೇಜ್ಗಳು ಸಂದೇಶಗಳನ್ನು ಕೂಡ ನಾನು ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದೇನೆ. ಆಮೇಲೆ ನಾನು PNDT ಅಧ್ಯಕ್ಷನೂ ಕೂಡ ಆಗಿದೆ. PNDT ಅಂದರೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಏನು ಮಾಡ್ತಾ ಇದ್ದಾರಲ್ಲ ಅದನ್ನು ನಿವಾರಿಸಬೇಕು, ಅದಕ್ಕೆ ಇನ್ಸ್ಪೆಕ್ಷನ್ ಮಾಡಬೇಕು ಹೇಳಬೇಕು. ಮೈಸೂರು ಜಿಲ್ಲೆ ಅಧ್ಯಕ್ಷನನ್ನಾಗಿ ನಾನು ಸುಮಾರು 11 ವರ್ಷಗಳ ಕಾಲ ಸರ್ಕಾರ ನನ್ನ ನೇಮಿಸಿತ್ತು. ನಾನು ಕಾಲದಲ್ಲಿ ಎಲ್ಲ ಬೇರೆ ಬೇರೆ ಆಸ್ಪತ್ರೆಗಳಿಗೆಲ್ಲ ಭೇಟಿ ನೀಡಿ ನಾನು ಪರಿಶೀಲನೆ ಕೂಡ ಮಾಡಿದ್ದುಂಟು. ಹೀಗೆ ಸಾರ್ವಜನಿಕವಾಗಿ ಒಂದು ಕಡೆ ಸಾಹಿತ್ಯ, ಒಂದು ಕಡೆ ಸಮಾಜ ಸೇವೆಯನ್ನು ಕೂಡ ನಾನು ಮಾಡಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯವರು ಯಾವಾಗಲೂ ಒಂದಾಗುವುದಿಲ್ಲ ಹೇಳುವ ಕಾಲದಲ್ಲಿ ನೀವು ಮೈಸೂರಿನಲ್ಲಿ ಕೂತ್ಕೊಂಡು ಉತ್ತರ ಕನ್ನಡ ಜಿಲ್ಲಾ ಸಂಘ ಕಟ್ಟಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. 1970ರಲ್ಲಿ ಉತ್ತರ ಕನ್ನಡ ಜಿಲ್ಲಾ 71ರಲ್ಲಿ ಸಾಂಸ್ಕೃತಿಕ ಸಂಘವನ್ನು ಕಟ್ಟಿದೆ. ಸುಮಾರು 50 ಜನರ ಇದ್ದರು ಆ ಕಾಲದಲ್ಲಿ. ಈಗ ಒಂದು 300 ಜನ ಇದ್ದಾರೆ. ಈಗ 300 ಜನ ಸದಸ್ಯರು. 50 ವರ್ಷ ಆಯಿತು. ಈಗ 50 ವರ್ಷ ಆಚರಣೆ ಮಾಡ್ತಾ ಇದ್ದಾರೆ. ಸುವರ್ಣ ಮಹೋತ್ಸವ ನನ್ನ ಸನ್ಮಾನ ಅಂತ ಹೇಳಿದ್ರು. ನಾನು ಈಗ ಈ ಕಡೆ ನಾನು ಬಂದಿದ್ದೇನೆ, ನಾನು ಹೋಗ್ತಾ ಇಲ್ಲ. ಕಟ್ಟಡ ನಿರ್ಮಾಣ ಆಯಿತು, ಕಟ್ಟಡ ನಿರ್ಮಾಣ ಆಯಿತು ಅಂತ ಸೈಟ್ ಆಯಿತು ಮೈಸೂರಿನಲ್ಲಿ. ಕಟ್ಟಡ ನಿರ್ಮಾಣ ಆಯಿತು. 220-130 ಅಡಿಗಳ ದೊಡ್ಡ ಸೈಟು ಮೈಸೂರಲ್ಲಿ ಸಿಗೋದಂದ್ರೆ ಭಾಳ ಕಷ್ಟ. ಅಂಥದ್ರಲ್ಲಿ ದೊಡ್ಡ ಸೈಟ್ ನಿವೇಶನವನ್ನು ನಾನು ಉತ್ತರ ಕನ್ನಡದಲ್ಲಿ ಸಾಂಸ್ಕೃತಿಕ ಸಂಘಕ್ಕೆ ಒದಗಿಸ್ಕೊಟ್ಟೆ. ನನ್ನ ಆಶೆ ಏನಿತ್ತು ಅಂದರೆ ಅಲ್ಲಿ ಒಂದು ಬೃಹತ್ ವಸ್ತು ಸಂಗ್ರಹಾಲಯ ಆಗಬೇಕು. ಆಮೇಲೆ ಒಂದು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಲೇಖಕರ ಪುಸ್ತಕಗಳನ್ನು ಅಲ್ಲಿ ದೊರೆಯಬೇಕು ಅಂತ ಇತ್ತು. ಅದರ ಮುಂದೆ ಒಂದು 10 ವರ್ಷ 15 ವರ್ಷ ಆದಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯ ರಾಜಕಾರಣ ಮಾಡುವಂಥ ವ್ಯಕ್ತಿಗಳೆಲ್ಲ ಬಂದು ಇದಾಗಿದ್ದರಿಂದ ನಾನು ಬಿಟ್ಟುಬಿಟ್ಟೆ. ನನ್ನ ಪಾಟಿಗೆ ನಾನು ಫ್ಯಾಮಿಲಿ ಅಸೋಸಿಯೇಷನ್ ಆಫ್ ಇಂಡಿಯಾ ಆಮೇಲೆ ನನ್ನ ಬರವಣಿಗೆಯನ್ನು ಶುರು ಮಾಡಿದೆ. ಅದರಿಂದ ನಂದು ಸುಮಾರು ಕನ್ನಡದಲ್ಲಿ 120 ಪುಸ್ತಕಗಳನ್ನು ಬರೆದಿದ್ದೇನೆ. ನನ್ನ ಸ್ವಂತ ಪುಸ್ತಕಗಳು ಸುಮಾರು 150 ಪುಸ್ತಕಗಳು ಸಂಪಾದನೆ ಮಾಡಿದ್ದೇನೆ. ಈ ಸಂಪಾದನೆ ಮಾಡೋದ್ರಲ್ಲಿ ಅಂತಂದರೆ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದರೆ ಎಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಕೂಡ ಪುಸ್ತಕ ತಂದಿದ್ದೇನೆ. 8 ಜಾನಪದ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ನಾನು ಸಂಪಾದನೆ ಮಾಡಿ ಪುಸ್ತಕ ತಂದಿದ್ದೆ. ಅದು ಇವತ್ತಿಗೂ ಕೂಡ ಉಪಯೋಗವಾಗಿದೆ. ಪುನಃ ಮುದ್ರಣ ಆಗ್ತಾ ಇದೆ. ಅದು ಮೋದಿಯವ್ರ ಬಗ್ಗೆ ಒಂದು ಪುಸ್ತಕ ಬರೆದ್ರಿ ನೀವು. ಇತ್ತೀಚೆಗೆ ನಾನು 2 ವರ್ಷದ ಹಿಂದೆ ನರೇಂದ್ರ ಮೋದಿಯವರ ಬಗ್ಗೆ ಪುಸ್ತಕ ಮೋದಿ ಎಂಬ ವಿಸ್ಮಯ ಹೇಳುವಂಥ ಒಂದು ಪುಸ್ತಕವನ್ನು ಬರೆದಿದ್ದೇನೆ. ಅದು ಪುಸ್ತಕ 2000 ಪ್ರತಿಗಳು ಈಗಾಗಲೇ ಖರ್ಚಾಗಿದೆ ಮತ್ತು ಪುನಃ ಪ್ರಿಂಟ್ ಆಗ್ತಾ ಇದೆ. ಅದರಲ್ಲಿ ಮೈಸೂರಿನ ಪ್ರಸಿದ್ಧ ಲೇಖಕರು, ಕನ್ನಡದ ಖ್ಯಾತರು ಡಾಕ್ಟರ್ ದೇ ಜವರೇಗೌಡ, ಡಾಕ್ಟರ್ ಜೀಶಂಪ, ಡಾಕ್ಟರ್ HSK, ಪ್ರೊಫೆಸರ್ GT ನಾರಾಯಣ ರಾವ್, ಇಂಥವರ ವಲಯದ ಜೀಶಂಪ ಅವರೆಲ್ಲರ ವಲಯದಲ್ಲೂ ಅವರ ವಲಯದಲ್ಲಿ ಇದ್ದೀರಿ ನೀವು ಮೈಸೂರಿನಲ್ಲಿ. ಅವರೆಲ್ಲರ ಜೊತೆಗೆ ಓಡಾಡಿದ್ದೀರಿ. ಹಾಗೂ ಮಠಾಧೀಶರುಗಳು ತಮ್ಮ ಭಾಳ ಆತ್ಮೀಯರು. ಹೀಗೆ ಉತ್ತರ ಕನ್ನಡದಿಂದ ಹೋಗಿ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದಾಗುವ ಮುಖಾಂತರವಾಗಿ ಉತ್ತರ ಕನ್ನಡ ಜಿಲ್ಲೆಯ ನಂಟನ್ನು ಮೈಸೂರಿಗೆ ಬೆಸೆಯುವಂಥ ಒಂದು ದೊಡ್ಡ ಕಾರ್ಯ ಮಾಡಿದ್ದೀರಿ. ಆದ್ದರಿಂದ ಆ ಬಗ್ಗೆ ನಿಮ್ಗೆ ಈಗ ನಿಮ್ಮ ಮಕ್ಕಳ ಬಗ್ಗೆ, ಮಗಳು ಮಗ ಅವರೆಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ. ಮಗ ಈಗ ವಿಶ್ವಸಂಸ್ಥೆ ಯಾವುದೋ ಒಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಅದ್ರ ಬಗ್ಗೆ ಒಂದು ಹೇಳಿ. ನನ್ನ ಮಗ ರಾವಿ ಭಟ್ ಹೇಳ್ತಾವೆ. ಎಸ್ಟೋನಿಯಾದಲ್ಲಿದ್ದಾನೆ. ಈಸ್ ಎ ಪ್ರೊಫೆಸರ್ ಆಫ್ ಫುಡ್ ಸೈನ್ಸ್ನಲ್ಲಿದ್ದಾನೆ. ಅವನು ಇದು UN ಪ್ರೊಫೆಸರ್ ಅಂತ ಅವನನ್ನು ಆಯ್ಕೆ ಮಾಡಿದೆ ಇತ್ತೀಚೆಗೆ. ಅವನು ಎಸ್ಟೋನಿಯಾದಲ್ಲಿ ಕಳೆದ 3-4 ವರ್ಷಗಳಿಂದ ಇದ್ದಾನೆ. ನನ್ನ ಮಗಳು ಮತ್ತು ಅಳಿಯ ಮಡಿಕೇರಿಯಲ್ಲಿದ್ದಾರೆ. ಅಳಿಯ ಹಿಂದಿಗೆ ಮುಖ್ಯಸ್ಥ ಹಾಗೂ ಅವರು ಪ್ರಾಧ್ಯಾಪಕರಾಗಿದ್ದಾರೆ. ನನ್ನ ಮಗಳು ಕೂಡ ಅಧ್ಯಾಪಕಿಯಾಗಿದ್ದಾರೆ.
ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಅಧ್ಯಾಪಿಕ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ನನ್ನ ಮೊಮ್ಮಗಳು ಆಯುರ್ವೇದದಲ್ಲಿ ಡಾಕ್ಟರೇಟ್ ಮಾಡ್ತಾಯಿದ್ದಾಳೆ, ಅದರಲ್ಲಿ ಬೆಂಗಳೂರಲ್ಲಿದ್ದಾಳೆ. ಇನ್ನೂ ಮಗ SSC ಓದ್ತಾ ಇದ್ದಾನೆ. ನನ್ನ ಮಗನ ಮಕ್ಕಳು ಎಲ್ಲ ಚಿಕ್ಕವರಿದ್ದಾರೇನು. ಒಬ್ಬಳು ವಿಧಾತ್ರಿ ಹೇಳೋಳು, ಅವಳು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅಲ್ಲಿ ಇದರಲ್ಲಿ. ಇನ್ನಿಬ್ಬರು ಟ್ವಿನ್ಸು ಒಂದೇ ಇದ್ದಾರೆ. ಕರಿಕಾನ ಪರಮೇಶ್ವರಿ ನಿಮ್ಮ ಕುಲದೇವ. ಹೌದು. ಇಲ್ಲಿಂದ ಮೈಸೂರು ತನಕ ಸುದೀರ್ಘ ಪಯಣ ಮಾಡಿದ್ದೀರಿ. ಹೌದು. ಮತ್ತು ಕನ್ನಡಿಗರಿಗೆ ಎಲ್ರಿಗೂ ನೀವು ಗೊತ್ತು, ಕನ್ನಡಿಗರಿಗೆ, ಕನ್ನಡ ಹೊಸ ಬರಹಗಾರರಿಗೆ, ಹೊಸ ಸಾಂಸ್ಕೃತಿಕವಾಗಿ ತಮ್ಮ ಹಾಗೆ ವ್ಯವಹರಿಸುವಂಥವರಿಗೆ, ಶಾರದೆಯ ತೇರನ್ನು ಎಳೆಯುವಂಥ ಇವರಿಗೆ ನಿಮ್ಮ ಸಂದೇಶ ಏನು? ಸಂದೇಶ ಅಂದರೆ ಅವರು ನಿಷ್ಠಾವಂತರಾಗಿ ಕೆಲಸ ಮಾಡಬೇಕು. ಆದರೆ ಕನ್ನಡದ ಇವತ್ತೆಲ್ಲ ನಾಳೆ ನಮಗೆ ರಿಕಗ್ನಿಷನ್ ಸಿಗುತ್ತೆ, ನಮಗೆ ಗೌರವ ಸಿಗುತ್ತೆ ಹೇಳುವಂಥ ಇದಕ್ಕೆ ಹೋಗಬಾರ್ದು. ನನಗೆ ಗೌರವ ಯಾವತ್ತೂ ಸಿಕ್ಕಿದೆ. ನಾನು ಪಾರ್ಥಿ ಸುಬ್ಬ ಪ್ರಶಸ್ತಿ ಬಂದಾಗ ಅದ್ರ ಜೊತೆಗೆ ಹೋಗಿರಲಿಲ್ಲ. ನನಗೆ ಪಾರ್ಥಿ ಸುಬ್ಬ ಪ್ರಶಸ್ತಿ ಬಂತು. 1 ಲಕ್ಷ ರೂಪಾಯಿ ಆ ಕಾಲದಲ್ಲಿ, ಈಗ 10 ವರ್ಷ ಆಯಿತು ಅಂತ ಕಾಣುತ್ತೆ. ಪಾರ್ಥಿ ಸುಬ್ಬ ಪ್ರಶಸ್ತಿಯನ್ನು ನಾನು ನೀಡಿ ಗೌರವಿಸಲಾಯಿತು. ಈಗ ನಮ್ಮ ಕಬ್ಬಿನಾಲಿ ವಸಂತ ಭಾರದ್ವಾಜ್ ಇವರೆಲ್ಲ ಇದ್ದರು, ಅವರೆಲ್ಲ ಸದಸ್ಯರಾಗಿದ್ದರು. ನನಗೆ ಸಿಗಲೇಬೇಕು ಅಂತ ಅವರು ಪ್ರಯತ್ನ ಮಾಡಿ ಸಿಕ್ಕಿದ್ರು. ಈಗ ನನಗೆ ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು, ಗೌರವಗಳು ಸಾಕಷ್ಟು ಬಂದಿವೆ. ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಆಮೇಲೆ ರಾಜ್ಯ ಮಟ್ಟದ ಸಾಹಿತ್ಯ ಪರಿಷತ್ತು, ಕಡೆಗೆ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು, ಇವೆಲ್ಲವೂ ನಾನು ಸನ್ಮಾನ ಮಾಡಿದ್ದೆ. ಹವ್ಯಕ ಸಂಘ ನಾನು ಸನ್ಮಾನ ಮಾಡಿದ್ದೆ. ಕೆರೆಮನೆ ಶಿವಾನಂದ ಹೆಗಡೆಯವರು ನನಗೆ ಸಾಕಷ್ಟು 2-3 ಬಾರಿ ಸನ್ಮಾನವನ್ನು ಮಾಡಿದ್ದಾರೆ. ನನ್ನ ಯಕ್ಷಗಾನ ಸಂಘಟನೆ ಬಗ್ಗೆ ಕೊಡಿದ್ದಾರೆ, ಇನ್ನು ನನ್ನ ಬರವಣಿಗೆ ಕೂಡ ಮಾಡಿದ್ದಾರೆ. ಹೀಗೆ ಇಷ್ಟೊಂದು ಸುದೀರ್ಘ ಸೇವೆ ಸಲ್ಲಿಸಿ ಇನ್ನೂ ಬರಿಬೇಕು ಅನಿಸ್ತದೆ. ಯಾರನ್ನೋ ಟೈಪಿಸ್ಟನ್ನು ಇಟ್ಕೊಂಡು ದಿನ ಬರೀತಿರಲ್ಲ? ಇಲ್ಲ, ನಾನು ಬರವಣಿಗೆಗೆ ನಮ್ಮ ಮನೆ ಎದುರುಗಡೆ ಒಬ್ಬರು ಲೇಡಿ ಇದ್ದಾಳೆ. ಅವರು ಬರವಣಿಗೆ ಹ್ಯಾಂಡ್ ರೈಟಿಂಗ್ ಭಾಳ ಚೆನ್ನಾಗಿದೆ. ಈಗ ನನಗೆ ಬರೆಯೋಕ್ಕಾಗೋದಿಲ್ಲ, ಕೈಗೆ ನನಗೆ ಅಷ್ಟು ಇದನ್ನು ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಅವಳನ್ನ ಕರೆಸಿ ನಾನು ಪುಸ್ತಕ ಎಲ್ಲ ಇಟ್ಕೊಂಡು ಸಾಲಾಗಿ ಇಟ್ಕೊಂಡು ದಿನಕ್ಕೊಂದು 3-4 ಪುಟ ಅವಳಿಗೆ ಇದು ಮಾಡ್ತೇನೆ, ಡಿಕ್ಟೇಷನ್ ಕೊಡ್ತೇನೆ. ಅವಳೆಲ್ಲ ಬರ್ಕೊಳ್ತಾಳೆ. ಆವಂತ ನಾನು ಪ್ರಿಂಟಿಗೆ ಕೊಡೋ ಪದ್ಧತಿ ಇದೆ ನನ್ನದು. ಹೀಗೆ ನಾನು ನನ್ನ ಸಾಹಿತ್ಯ ಸೇವೆ ನಿರಂತರವಾಗಿ ನಡೀತಾ ಇದೆ. ಸಾಹಿತ್ಯಿಕ, ಸಾಂಸ್ಕೃತಿಕ ಸೇವೆ, ಸಾಮಾಜಿಕ ಸೇವೆ, ಹೌದು, ಹೊಸ ಬರಹಗಾರರಿಗೆ ಪ್ರೋತ್ಸಾಹ, ಪ್ರಕಾಶಕನ ಒದಗಿಸಿಕೊಡುವ ಮುಖಾಂತರವಾಗಿ ಮೈಸೂರಿನಲ್ಲಿ ಒಬ್ಬ ಆಶ್ರಯದಾತರಾಗಿ ಬೇರೆ ಬೇರೆ ರೀತಿಯಲ್ಲಿ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ. ಆದ್ದರಿಂದ ನುಡಿಸಿರಿಯ ಪರವಾಗಿ ತಮ್ಮನ್ನು ಅಭಿನಂದಿಸ್ತೇನೆ. ಇನ್ನೂ ಸುದೀರ್ಘ ಕಾಲ ನಿಮ್ಮ ಸೇವೆ ಸಾಹಿತ್ಯ ಲೋಕಕ್ಕೆ, ಸಾರ್ವಜನಿಕ ಲೋಕಕ್ಕೆ, ಕನ್ನಡಿಗರಿಗೆ ದೊರೆಯಲಿ ಅಂತ ಶ್ರೀ ಕರಿಕಾನ ಪರಮೇಶ್ವರಿ ತಮ್ಮ ಕುಲದೇವತೆಯಲ್ಲಿ ಬೇಡ್ತಾ ನಿಮಗೆ ಶುಭ ಕೋರ್ತಾ ಇದ್ದೇನೆ. ಹೀಗೆ ಪೂರ್ವ ನಿಗದಿತವಲ್ಲದಿದ್ದರೂ ನಮ್ಮ ಪ್ರೀತಿಯ ಕರೆಯನ್ನು ಒಪ್ಪಿಕೊಂಡು ಸಂದರ್ಶನ ನೀಡಿರ್ತಕ್ಕಂಥ ನಿಮ್ಮ ದೊಡ್ಡ ಗುಣ. ಆದ್ದರಿಂದ ನಿಮ್ಮ ದೊಡ್ಡ ಗುಣಕ್ಕೆ, ದೊಡ್ಡ ವ್ಯಕ್ತಿತ್ವಕ್ಕೆ, ನಿಮ್ಮ ಇಷ್ಟೊಂದು ನಾನು ಸ್ವಲ್ಪ ತಂದಿದ್ದೇನೆ, ರಾಶಿ ಒಟ್ಟರೆ ಇಷ್ಟ ಆಗುತ್ತೆ. 120 ಪುಸ್ತಕ ಆಗ್ತದೆ. ಎಲ್ಲವೂ ನನ್ನ ಕಪಾಟಿನಲ್ಲಿ ಇದೆ. ಕೆಲವರು ತಗೊಂಡೋದ್ರೆ ಕೈಗೆ ಸಿಕ್ಕಿದಷ್ಟು ಕೂಡಲೇ ಹೀಗೆ ಸಿಕ್ಕಿದಷ್ಟು ಬಾಚ್ಕೊಂಡು ತಂದಿದ್ದೇನೆ. ಇಷ್ಟೆತ್ತರ ರಾಶಿ ಇನ್ನು ಬೆಳೆಯಲಿ ಅಂತ ಹಾರೈಸಿ. ಅಭಿನಂದನಾ ಗ್ರಂಥಗಳು ಕೂಡ ಬಂದಿವೆ. ಅಭಿನಂದನಾ ಗ್ರಂಥಗಳು 2 ಅಭಿನಂದನಾ ಗ್ರಂಥ, 3 ಅಭಿನಂದನಾ ಗ್ರಂಥ ಬಂತು ನಿಮಗೆ. ಒಂದು ಯಕ್ಷಗಾನವನ್ನೇ ಕುರಿತಂತೆ ಬಂದಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯನ್ನೇ ಕುರಿತಂತ ಬರೆದ ಒಂದು ಅಭಿನಂದನಾ ಗ್ರಂಥ. ನಿಮ್ಮ ಮೈಸೂರು ಕಡೆ ಅಭಿನಂದನಾ ಗ್ರಂಥದ ವಿಶೇಷವನ್ನು ಕೂಡ ಹೇಳಬೇಕು. ಒಂದು ಭಾಗ ಅಭಿನಂದನಾ ಗ್ರಂಥ ಆದ್ರೆ ಸಾಹಿತ್ಯಕವಾದಂಥ ಇತರ ಪುಟಗಳು ಬೇರೆ ವಿಷಯವನ್ನು ಕೊಡ್ತಾರೆ. ಒಬ್ಬ ವ್ಯಕ್ತಿಯ ಅಭಿನಂದನಾ ಗ್ರಂಥ ಆಗಿದೆ, ಅದು ಸಾಹಿತ್ಯಕ ಗ್ರಂಥ, ಮೌಲ್ಯಯುತವಾದಂಥ ಸಾಹಿತ್ಯಕ ಗ್ರಂಥ ಆಗುವ ಕೂಡ ಮಾಡ್ತಾರೆ. ಹಾಗೆ GS ಭಟ್ಟದ 3 ಪುಸ್ತಕ ಬಂದಿದೆ. ಮೈಸೂರಿನಂಥ ಸ್ಥಳಕ್ಕೆ ಹೋಗಿ, ಉತ್ತರ ಕನ್ನಡ ಜಿಲ್ಲೆಯಿಂದ ಹೋಗಿ ಅವರ ಜನಗಳ ಪ್ರೀತಿ ಗಳಿಸಿ, ವಿಶ್ವಾಸ ಗಳಿಸಿ, ಅಲ್ಲಿ ದೊಡ್ಡ ದೊಡ್ಡ ಸಾಹಿತ್ಯಗಳ ಒಟ್ಟಿಗೆ ಒಡನಾಟ ಜೊತೆಯಲ್ಲಿ ಉತ್ತರ ಕನ್ನಡದ ನಂಟನ್ನು ಉಳಿಸ್ಕೊಂಡು ಬಂದಿದ್ದರಿಂದ ನೀವು ವಿಶೇಷವಾಗಿ ಅಭಿನಂದನಾರ್ಹರು ಅನ್ನುವಂಥ ಮಾತನ್ನು ಹೇಳ್ತಾ ನಮಸ್ಕರಿಸ್ತಾ ಇದ್ದೇನೆ. ಶುಭವಾಗಿ. ವಂದನೆಗಳು.